ನಿಮಗೆ ಭಾರತದ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ 2 ಪ್ರಮುಖ ಸುದ್ದಿಗಳನ್ನು ತಂದಿದ್ದೇನೆ. ಇಂದು ನಾವು ಮಾತನಾಡುತ್ತಿರುವುದು ಜಮ್ಮು ಮತ್ತು ಕಾಶ್ಮೀರದ ಸಾಂಬಾ ಜಿಲ್ಲೆಯಲ್ಲಿ ಪಾಕಿಸ್ತಾನದ ಡ್ರೋನ್ ಮೂಲಕ ಶಸ್ತ್ರಾಸ್ತ್ರ ಕಳ್ಳಸಾಗಣೆಯನ್ನು ವಿಫಲಗೊಳಿಸಿದ ಘಟನೆಯ ಬಗ್ಗೆ ಮತ್ತು ಭಾರತದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಪ್ರಭಾವದಿಂದ ಪಾಕಿಸ್ತಾನದಲ್ಲಿ ಸಾಂವಿಧಾನಿಕ ತಿದ್ದುಪಡಿಗಳು ನಡೆದಿರುವುದರ ಬಗ್ಗೆ. ಈ ಸುದ್ದಿಗಳು ಕೇವಲ ಸಂಖ್ಯೆಗಳು ಅಥವಾ ಘಟನೆಗಳಲ್ಲ, ಅವು ನಮ್ಮ ದೇಶದ ಗಡಿ ಭದ್ರತೆಯನ್ನು ಬಲಪಡಿಸುವ ಕಥೆಗಳು, ಧೈರ್ಯದ ಕಥೆಗಳು ಮತ್ತು ರಾಜಕೀಯ ಪರಿಣಾಮಗಳ ಕಥೆಗಳು. ನಾವು ಇಲ್ಲಿ ಕೇವಲ ಸತ್ಯ ಮತ್ತು ನಿಜವಾದ ಮಾಹಿತಿಯನ್ನು ಮಾತ್ರ ಹಂಚಿಕೊಳ್ಳುತ್ತೇವೆ, ಏಕೆಂದರೆ ನಮ್ಮ ಪ್ರೇಕ್ಷಕರನ್ನು ತಪ್ಪುದಾರಿಗೆಳೆಯುವುದು ನಮ್ಮ ಉದ್ದೇಶವಲ್ಲ. ಹಾಗಾದರೆ ಆರಂಭಿಸೋಣ. ಮೊದಲು ನಾವು ಜಮ್ಮು ಮತ್ತು ಕಾಶ್ಮೀರದ ಸಾಂಬಾ ಜಿಲ್ಲೆಯತ್ತ ಗಮನ ಹರಿಸೋಣ. ಇದು ಒಂದು ಸಣ್ಣ ಜಿಲ್ಲೆಯಾಗಿದ್ದರೂ ಇದು ಭಾರತ-ಪಾಕಿಸ್ತಾನ ಅಂತಾರಾಷ್ಟ್ರೀಯ ಗಡಿಯ ಐಬಿ ಹತ್ತಿರದಲ್ಲಿದೆ. ಅಲ್ಲಿ ಪ್ರತಿದಿನವೂ ಭದ್ರತಾ ಪಡೆಗಳು ಎಚ್ಚರಿಕೆಯಿಂದ ಕಣ್ಗಾವಲು ನಡೆಸುತ್ತವೆ. ಜನವರಿ 10, 2026 ರಂದು ರಿಪಬ್ಲಿಕ್ ಡೇಯ ಸಿದ್ಧತೆಗಳ ನಡುವೆ ಒಂದು ಮಹತ್ವದ ಘಟನೆ ನಡೆಯಿತು. ಭದ್ರತಾ ಪಡೆಗಳು ಪಾಕಿಸ್ತಾನದಿಂದ ಬಂದ ಡ್ರೋನ್ ಮೂಲಕ ಬಿಸಾಡಲಾದ ಶಸ್ತ್ರಾಸ್ತ್ರಗಳ ಒಂದು ಖಚಿತವನ್ನು ವಶಪಡಿಸಿಕೊಂಡವು. ಇದು ಕೇವಲ ಒಂದು ಸಣ್ಣ ಘಟನೆಯಲ್ಲ, ಬದಲಿಗೆ ಭಯೋತ್ಪಾದಕರನ್ನು ಬೆಂಬಲಿಸುವ ಪಾಕಿಸ್ತಾನದ ನಿರಂತರ ಪ್ರಯತ್ನಗಳನ್ನು ತಡೆಯುವಲ್ಲಿ ನಮ್ಮ ಪಡೆಗಳ ಯಶಸ್ಸಿನ ಸಂಕೇತ. ನೀವು ಕಲ್ಪಿಸಿಕೊಳ್ಳಿ, ರಾತ್ರಿಯ ಕತ್ತಲೆಯಲ್ಲಿ ಗಡಿಯ ಹತ್ತಿರದ ಪಾಲೂರಾ ಗ್ರಾಮದಲ್ಲಿ ಡ್ರೋನ್ನ ಠೇಂಕಾರ ಸದ್ದು ಕೇಳಿ ನಮ್ಮ ಭದ್ರತಾ ಪಡೆಗಳು ತಕ್ಷಣ ಕಾರ್ಯಪ್ರವೃತ್ತರಾಗಿ ಆ ಡ್ರೋನ್ ಬಿಸಾಡಿದ ಪ್ಯಾಕೇಜ್ ಅನ್ನು ಹುಡುಕಿ ವಶಪಡಿಸಿಕೊಂಡರು. ಇದು ಥ್ರಿಲ್ಲರ್ ಸಿನಿಮಾದಂತೆ ಅನಿಸುತ್ತದೆಯೇ? ಆದರೆ ಇದು ನಿಜವಾದ ಜೀವನದ ಕಥೆ. ಈ ಕಾರ್ಯಾಚರಣೆಯ ವಿವರಗಳನ್ನು ನೋಡೋಣ. ಶುಕ್ರವಾರ ರಾತ್ರಿ ತಡವಾಗಿ ಗಡಿಯಿಂದ ಡ್ರೋನ್ ಚಲನೆಯ ಬಗ್ಗೆ ಮಾಹಿತಿ ಬಂದ ನಂತರ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ BSF ನ 52ನೇ ಬಟಾಲಿಯನ್ ಮತ್ತು ಜಮ್ಮು ಮತ್ತು ಕಾಶ್ಮೀರ ಪೊಲೀಸ್ನ ಸ್ಪೆಷಲ್ ಆಪರೇಷನ್ಸ್ ಗ್ರೂಪ್ SOG ಜಂಟಿ ಶೋಧ ಕಾರ್ಯಾಚರಣೆಯನ್ನು ಆರಂಭಿಸಿದರು. ಬಗ್ವಾಲ್ನ ಪಾಲೂರಾ ಗ್ರಾಮದಲ್ಲಿ ಹಳದಿ ಟೇಪ್ನಲ್ಲಿ ಸುತ್ತಿದ ಒಂದು ಪ್ಯಾಕೆಟ್ ಅನ್ನು ನದಿಯ ದಂಡೆಯಲ್ಲಿ ಪತ್ತೆಹಚ್ಚಲಾಯಿತು. ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಸಹಾಯದಿಂದ ಅದನ್ನು ತೆರೆದಾಗ 2 ಪಿಸ್ತೂಲುಗಳು, 3 ಮ್ಯಾಗಜೈನ್ಗಳು, 16 ರೌಂಡ್ಗಳು ಮತ್ತು ಒಂದು ಹ್ಯಾಂಡ್ ಗ್ರೆನೇಡ್ ಸಿಕ್ಕಿತು. ಇದು ಭಯೋತ್ಪಾದಕರಿಗೆ ಶಸ್ತ್ರಾಸ್ತ್ರಗಳನ್ನು ಒದಗಿಸುವ ಪ್ರಯತ್ನವಾಗಿತ್ತು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ರಿಪಬ್ಲಿಕ್ ಡೇಯ ಹಿನ್ನೆಲೆಯಲ್ಲಿ ಭದ್ರತೆಯನ್ನು ಇನ್ನಷ್ಟು ಹೆಚ್ಚಿಸಲಾಗಿದೆ, ಏಕೆಂದರೆ ಇಂತಹ ಘಟನೆಗಳು ದೇಶದ ಶಾಂತಿಯನ್ನು ಕದಡುವ ಉದ್ದೇಶದಿಂದ ನಡೆಯುತ್ತವೆ. ಈ ಘಟನೆಯು ಹೊಸದಲ್ಲ, ಪ್ರಿಯ ವೀಕ್ಷಕರೇ. ಕಳೆದ ಕೆಲವು ವರ್ಷಗಳಲ್ಲಿ ಪಾಕಿಸ್ತಾನ ಡ್ರೋನ್ಗಳನ್ನು ಬಳಸಿ ಶಸ್ತ್ರಾಸ್ತ್ರಗಳು, ಮಾದಕ ದ್ರವ್ಯಗಳು ಮತ್ತು ಇತರ ಅಕ್ರಮ ವಸ್ತುಗಳನ್ನು ಗಡಿ ದಾಟಿ ಕಳುಹಿಸುವ ಪ್ರಯತ್ನಗಳನ್ನು ಹಲವು ಬಾರಿ ಮಾಡಿದೆ. ಉದಾಹರಣೆಗೆ 2025 ರಲ್ಲಿ ಸಾಂಬಾ ಮತ್ತು ಕಥುವಾ ಜಿಲ್ಲೆಗಳಲ್ಲಿ ಹಲವು ಡ್ರೋನ್ ಘಟನೆಗಳು ನಡೆದಿವೆ, ಅಲ್ಲಿ ಹೆರಾಯಿನ್ ಮತ್ತು ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ನಮ್ಮ ಭದ್ರತಾ ಪಡೆಗಳು ಆಧುನಿಕ ತಂತ್ರಜ್ಞಾನಗಳಾದ ಆಂಟಿ ಡ್ರೋನ್ ಸಿಸ್ಟಮ್ಗಳು, ಥರ್ಮಲ್ ಇಮೇಜಿಂಗ್ ಕ್ಯಾಮೆರಾಗಳು ಮತ್ತು ನಿಗಾ ಡ್ರೋನ್ಗಳನ್ನು ಬಳಸಿ ಈ ಪ್ರಯತ್ನಗಳನ್ನು ವಿಫಲಗೊಳಿಸುತ್ತಿವೆ. ಈ ಘಟನೆಯು ನಮಗೆ ನೆನಪಿಸುತ್ತದೆ ನಮ್ಮ ಗಡಿಗಳು ಎಷ್ಟು ದುರ್ಬಲವಾಗಿವೆ ಮತ್ತು ನಮ್ಮ ಯೋಧರು ಎಷ್ಟು ಧೈರ್ಯಶಾಲಿಗಳು ಎಂದು. ಒಂದು ಸಣ್ಣ ಡ್ರೋನ್ ನಮ್ಮ ದೇಶದಲ್ಲಿ ದೊಡ್ಡ ಆತಂಕವನ್ನು ಉಂಟುಮಾಡಬಹುದು, ಆದರೆ ನಮ್ಮ ಪಡೆಗಳ ಎಚ್ಚರಿಕೆಯಿಂದ ಅದನ್ನು ತಡೆಯಲಾಗಿದೆ. ಈಗ ನಾವು ದೊಡ್ಡ ಚಿತ್ರಕ್ಕೆ ತಿರುಗೋಣ, ಭಾರತದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಬಗ್ಗೆ. ಇದು ಒಂದು ರಹಸ್ಯಮಯ ಮತ್ತು ಪ್ರಭಾವಶಾಲಿ ಕಾರ್ಯಾಚರಣೆಯಾಗಿದ್ದು, ಇದರಿಂದ ಪಾಕಿಸ್ತಾನದ ಮೇಲೆ ಭಾರೀ ಒತ್ತಡ ಬಂದಿದೆ. ಭಾರತದ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ CDS ಜನರಲ್ ಅನಿಲ್ ಚೌಹಾಣ್ ಅವರು ಪುಣೆ ಪಬ್ಲಿಕ್ ಪಾಲಿಸಿ ಫೆಸ್ಟಿವಲ್ನಲ್ಲಿ ಮಾತನಾಡುತ್ತಾ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯು ಪಾಕಿಸ್ತಾನವನ್ನು ಸಾಂವಿಧಾನಿಕ ತಿದ್ದುಪಡಿಗಳನ್ನು ಮಾಡುವಂತೆ ಒತ್ತಾಯಿಸಿದೆ. ಇದು ಅವರಿಗೆ ಎಲ್ಲವೂ ಸರಿಯಾಗಿ ನಡೆಯಲಿಲ್ಲ ಎಂಬುದರ ಒಪ್ಪಿಗೆಯಾಗಿದೆ, ಜನವರಿ 9, 2026 ರಂದು ಹೇಳಿದರು. ಮತ್ತು ಇದು ಭಾರತ-ಪಾಕಿಸ್ತಾನ ಸಂಬಂಧಗಳಲ್ಲಿ ಒಂದು ಮಹತ್ವದ ಬೆಳವಣಿಗೆ. ಆಪರೇಷನ್ ಸಿಂಧೂರ್ ಏನು? ಇದು ಭಾರತದ ಸೇನೆಯ ಒಂದು ಕಾರ್ಯಾಚರಣೆಯಾಗಿದ್ದು, ಪಾಕಿಸ್ತಾನದ ಮೇಲೆ ರಣತಂತ್ರದ ಒತ್ತಡವನ್ನು ಹೇರಿದೆ. ಇದರ ವಿವರಗಳು ಸಾರ್ವಜನಿಕವಾಗಿ ಬಹಿರಂಗಗೊಂಡಿಲ್ಲ, ಆದರೆ ಇದರ ಪರಿಣಾಮಗಳು ಸ್ಪಷ್ಟವಾಗಿವೆ. ಪಾಕಿಸ್ತಾನದಲ್ಲಿ ಸಂವಿಧಾನದ 243ನೇ ವಿಧಿಗೆ ತಿದ್ದುಪಡಿ ಮಾಡಲಾಗಿದೆ. ಅದರಲ್ಲಿ ಜಾಯಿಂಟ್ ಚೀಫ್ಸ್ ಆಫ್ ಸ್ಟಾಫ್ ಕಮಿಟಿ ಅಧ್ಯಕ್ಷ ಸ್ಥಾನವನ್ನು ರದ್ದುಗೊಳಿಸಿ ಚೀಫ್ ಆಫ್ ಡಿಫೆನ್ಸ್ ಫೋರ್ಸಸ್ CDF ಎಂಬ ಹೊಸ ಸ್ಥಾನವನ್ನು ಸೃಷ್ಟಿಸಲಾಗಿದೆ. ಭಾಸ್ಕರ್ ಇಂಗ್ಲಿಷ್ ಎನ್. ಇದು ಪಾಕಿಸ್ತಾನದ 3 ಸೇನಾ ಶಾಖೆಗಳನ್ನು ಒಂದೇ ಕಮಾಂಡ್ ಅಡಿಯಲ್ಲಿ ತರುವ ಉದ್ದೇಶವನ್ನು ಹೊಂದಿದೆ. ಜನರಲ್ ಚೌಹಾಣ್ ಅವರು ಹೇಳಿದಂತೆ, ಈ ತಿದ್ದುಪಡಿಗಳು ಆತುರದಲ್ಲಿ ನಡೆದಿವೆ ಮತ್ತು ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನಕ್ಕೆ ನ್ಯೂನತೆಗಳು ಮತ್ತು ಕೊರತೆಗಳು ಕಂಡುಬಂದಿವೆ ಎಂಬುದನ್ನು ಒಪ್ಪಿಕೊಂಡಂತೆಯೇ ಈ ಕಾರ್ಯಾಚರಣೆಯು ಕೇವಲ ತಾತ್ಕಾಲಿಕ ವಿರಾಮದಲ್ಲಿದೆ ಎಂದು ಜನರಲ್ ಚೌಹಾಣ್ ಸ್ಪಷ್ಟಪಡಿಸಿದ್ದಾರೆ. ಅಂದರೆ ಇದು ಇನ್ನೂ ಮುಂದುವರಿಯಬಹುದು. ಇಂಗ್ಲಿಷ್ ಮಾತೃಭೂಮಿ ಕಮ್
ಇದರಿಂದ ಪಾಕಿಸ್ತಾನದಲ್ಲಿ ಸೈನ್ಯದ ನಾಯಕತ್ವದಲ್ಲಿ ಬದಲಾವಣೆಗಳು ನಡೆದಿವೆ ಮತ್ತು ಇದು ಭಾರತದ ರಣತಂತ್ರದ ಯಶಸ್ಸನ್ನು ಸೂಚಿಸುತ್ತದೆ. ನೀವು ಯೋಚಿಸಿ ನೋಡಿ, ಒಂದು ಕಾರ್ಯಾಚರಣೆಯು ಇನ್ನೊಂದು ದೇಶದ ಸಂವಿಧಾನವನ್ನೇ ಬದಲಾಯಿಸುವಂತೆ ಮಾಡಿದೆ. ಇದು ಭಾರತದ ಸೇನೆಯ ಶಕ್ತಿ ಮತ್ತು ಬುದ್ಧಿಮತ್ತೆಯನ್ನು ತೋರಿಸುತ್ತದೆ. ಪಾಕಿಸ್ತಾನದಲ್ಲಿ ಈ ಬದಲಾವಣೆಗಳು ಸೈನ್ಯದಲ್ಲಿ ಭೂಮಿ ಕೇಂದ್ರಿತ ಮನೋಭಾವವನ್ನು ಬಲಪಡಿಸುತ್ತವೆ ಎಂದು ಜನರಲ್ ಚೌಹಾಣ್ ಟೀಕಿಸಿದ್ದಾರೆ. ಈ ಎರಡು ಘಟನೆಗಳ ನಡುವೆ ಸಂಬಂಧವಿದೆಯೇ? ಹೌದು, ಎರಡೂ ಭಾರತ-ಪಾಕಿಸ್ತಾನ ಗಡಿ ಭದ್ರತೆ ಮತ್ತು ಭಯೋತ್ಪಾದನೆಗೆ ಸಂಬಂಧಿಸಿವೆ. ಡ್ರೋನ್ ಘಟನೆಯು ಪಾಕಿಸ್ತಾನದ ನಿರಂತರ ಅಕ್ರಮ ಕಾರ್ಯಗಳನ್ನು ತೋರಿಸುತ್ತದೆ, ಆದರೆ ಆಪರೇಷನ್ ಸಿಂಧೂರ್ ಭಾರತದ ಪ್ರತಿಕ್ರಿಯೆಯನ್ನು ಪ್ರತಿನಿಧಿಸುತ್ತದೆ. ಕಳೆದ ವರ್ಷಗಳಲ್ಲಿ ಪಾಕಿಸ್ತಾನ ಲಷ್ಕರ್-ಎ-ತೈಬಾ ಮತ್ತು ಜೈಷ್-ಇ-ಮೊಹಮ್ಮದ್ನಂತಹ ಭಯೋತ್ಪಾದಕ ಗುಂಪುಗಳನ್ನು ಬೆಂಬಲಿಸುತ್ತಿದೆ ಮತ್ತು ಡ್ರೋನ್ಗಳು ಅವರ ಹೊಸ ಆಯುಧವಾಗಿವೆ. ಭಾರತದ ಸೇನೆಯು ಜಂಟಿ ಥಿಯೇಟರ್ ಕಮಾಂಡ್ಗಳನ್ನು ರಚಿಸುವ ಕಡೆಗೆ ಕೆಲಸ ಮಾಡುತ್ತಿದ್ದು, ಮೇ 30, 2026 ರೊಳಗೆ ಪೂರ್ಣಗೊಳಿಸಲು ಯೋಜನೆಯಿದೆ. ಇದು ನಮ್ಮ ಭದ್ರತಾ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸುತ್ತದೆ. ಪ್ರಿಯ ವೀಕ್ಷಕರೇ, ಈ ಸುದ್ದಿಗಳು ನಮಗೆ ಕಲಿಸುವುದೇನು? ಮೊದಲನೆಯದು, ಗಡಿ ಭದ್ರತೆಯು ನಿರಂತರ ಎಚ್ಚರಿಕೆ ಬೇಕು. ಎರಡನೆಯದು, ಭಾರತದ ಸೇನೆಯು ಆಧುನಿಕ ಯುದ್ಧಕ್ಕೆ ಸಿದ್ಧವಾಗಿದೆ ಮತ್ತು ಪಾಕಿಸ್ತಾನದಂತಹ ದುಷ್ಟ ಶಕ್ತಿಗಳನ್ನು ಎದುರಿಸುತ್ತಿದೆ. ನಾನು 20 ವರ್ಷಗಳಲ್ಲಿ ಹಲವು ಇಂತಹ ಘಟನೆಗಳನ್ನು ವರದಿ ಮಾಡಿದ್ದೇನೆ. 2001ರ ಪಾರ್ಲಿಮೆಂಟ್ ದಾಳಿ, 2008ರ ಮುಂಬೈ ದಾಳಿ, 2019ರ ಪುಲ್ವಾಮಾ ದಾಳಿ ಎಲ್ಲವೂ ಪಾಕಿಸ್ತಾನದ ಬೆಂಬಲದೊಂದಿಗೆ ನಡೆದವು. ಆದರೆ ಪ್ರತಿ ಬಾರಿ ಭಾರತ ಉತ್ತರ ಕೊಟ್ಟಿದೆ, ಬಲಶಾಲಿಯಾಗಿ ಹೊರಹೊಮ್ಮಿದೆ. ಈಗ ಹೆಚ್ಚಿನ ವಿವರಗಳನ್ನು ನೋಡೋಣ. ಸಾಂಬಾ ಘಟನೆಯಲ್ಲಿ ಶಸ್ತ್ರಾಸ್ತ್ರಗಳು ರೆಗಲ್ ಫಾರ್ವರ್ಡ್ ಏರಿಯಾದಲ್ಲಿ ಸಿಕ್ಕಿವೆ ಮತ್ತು ಇದು ಭಯೋತ್ಪಾದಕ ಹ್ಯಾಂಡ್ಲರ್ಗಳ ಪ್ರಯತ್ನವಾಗಿತ್ತು ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥ ಅಸಿಮ್ ಮುನಿರ್ ಅವರ ನಡುವಿನ ಬ್ರಾವಡೋ ಇದನ್ನು ಮರೆಮಾಚಲು ಪ್ರಯತ್ನಿಸುತ್ತಿದ್ದರೂ ಸತ್ಯ ಹೊರಬಂದಿದೆ. ಈ ಸುದ್ದಿಗಳ ಪರಿಣಾಮಗಳು ಏನು? ಭಾರತದಲ್ಲಿ ಇದು ನಮ್ಮ ಸೇನೆಯ ಮನೋಬಲವನ್ನು ಹೆಚ್ಚಿಸುತ್ತದೆ ಮತ್ತು ರಿಪಬ್ಲಿಕ್ ಡೇಯಂತಹ ರಾಷ್ಟ್ರೀಯ ಉತ್ಸವಗಳನ್ನು ಸುರಕ್ಷಿತಗೊಳಿಸುತ್ತದೆ. ಪಾಕಿಸ್ತಾನದಲ್ಲಿ ಇದು ಆಂತರಿಕ ಬದಲಾವಣೆಗಳನ್ನು ತರುತ್ತದೆ ಮತ್ತು ಅವರ ಭಯೋತ್ಪಾದನಾ ನೀತಿಯನ್ನು ಪ್ರಶ್ನಿಸುತ್ತದೆ. ಅಂತಾರಾಷ್ಟ್ರೀಯವಾಗಿ ಇದು ಭಾರತದ ರಣತಂತ್ರದ ಶಕ್ತಿಯನ್ನು ತೋರಿಸುತ್ತದೆ ಮತ್ತು ಪಾಕಿಸ್ತಾನದ ಕ್ರಿಯೆಗಳನ್ನು ಖಂಡಿಸುವಂತೆ ಮಾಡುತ್ತದೆ. ಕೊನೆಯದಾಗಿ, ಪ್ರಿಯ ವೀಕ್ಷಕರೇ, ಈ ಕಥೆಗಳು ನಮ್ಮ ಯೋಧರ ಧೈರ್ಯ ಮತ್ತು ದೇಶಭಕ್ತಿಯನ್ನು ಆಚರಿಸುತ್ತವೆ. ನಾವು ಅವರನ್ನು ಬೆಂಬಲಿಸೋಣ ಮತ್ತು ಎಚ್ಚರಿಕೆಯಿಂದಿರೋಣ. ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಟ್ಯೂನ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್.